ಇವತ್ತು ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿ ಏನು ಐಸಿಸ್ ಉಗ್ರಗಾಮಿಗಳು ಅಲ್ಲಿ ಜೈಲಿನಲ್ಲಿ ಇರ್ತಾರೋ ಅವರಿಗೆ ರಾಜ್ಯ ಆತಿಥ್ಯವನ್ನು ಈ ಸರ್ಕಾರ ಕೊಡ್ತಾ ಇದೆ. ಅವರಿಗೆ ಮೊಬೈಲ್ ಫೋನ್ ಇರ್ಬೋದು, ಹಲವಾರು ಡ್ರಗ್ಸ್ ಇರ್ಬೋದು, ಸರಬರಾಜನ್ನು ಈ ರಾಜ್ಯ ಸರ್ಕಾರದ ಮುಖಾಂತರ ಒಳಗೆ ಜೈಲಿನೊಳಗೆ ಹೋಗ್ತಾ ಇದೆ. ಇವತ್ತು ದರ್ಶನ್ ಕೋರ್ಟ್ಗೆ ಹೋಗಿ ತೆಲುಗು ಭಾಷೆಯನ್ನು ತೊಗೋಬೇಕಾದ್ರೆ ಇವ್ರು ಯಾವುದೂ ಕೋರ್ಟು ಇಲ್ಲ, ಏನೂ ಇಲ್ಲ, ಇವ್ರಿಗೆ ನೇರವಾಗಿ ಡ್ರಗ್ಸು ಹೋಗ್ತಾ ಇದೆ. ಅವ್ರಿಗೆ ಅವಶ್ಯಕ ಸೌಲಭ್ಯಗಳು ಕೂಡ ಅಲ್ಲಿ ಜೈಲಿನಲ್ಲಿ ಸಿಗ್ತಾ ಇವೆ. ಮತ್ತು ಐಸಿಸ್ ಉಗ್ರರಿಗೆ ರಾಜ್ಯ ಆತಿಥ್ಯವನ್ನು ಇವತ್ತು ಗೃಹ ಇಲಾಖೆ ನೀಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೇವೆ. ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಯಾಗಿ ಪರಿವರ್ತನೆ ಆಗಿದೆ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ BJP ಕಾರ್ಯಕರ್ತರ ಮೇಲೆ ಒಂದು ಗುಂಡಾಗಿರಿ ಇರ್ಬೋದು ಮತ್ತು ಇವತ್ತು ಕಾಂಗ್ರೆಸ್ದ ಒಂದು ಆಡಳಿತ ಕಚೇರಿಗಳಾಗಿ ಇವತ್ತು ಪೊಲೀಸ್ ಠಾಣೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಮತ್ತು ಡ್ರಗ್ಸ್ ಮಾಫಿಯಾಕ್ಕೆ ಈ ಸರ್ಕಾರ ಕುಮ್ಮಕ್ಕನ್ನು ಕೊಡ್ತಾ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡ್ತಾ ಇದೆ. ನೋಡ್ರಿ, ಅವರ ತಮ್ಮ ಆರೋಪವನ್ನು ತಾವು ನುಣುಚ್ಕೊಳ್ಳಕ್ಕೆ ಅವ್ರು ಏನು ಬೇಕಾದಾದರೂ ಹೇಳ್ತಾರೆ. ತಕ್ಷಣ ಈಗ ಪ್ರತಿಯೊಂದು ಜೈಲಿಗೆ ಹೋಗ್ರಿ, ಎಲ್ಲ ಕಡೆಯೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ ಮತ್ತು ಕೈದಿಗಳ ಕೈಲಿ ಮೊಬೈಲ್ ಅದಾವ, ಕೈದಿಗಳು ನೋಡಲಿಕ್ಕೆ ಅಲ್ಲಿ TV ವ್ಯವಸ್ಥೆ ಮಾಡ್ತಾರೆ. ಅವ್ರಿಗೆ ಏನು ಬೇಕು ಎಲ್ಲ ಸೌಲಭ್ಯಗಳನ್ನು ಎಲ್ಲ ಜೈಲಿನೊಳಗೂ ಈ ಸರ್ಕಾರ ಅವರಿಗೆ ಸಹಾಯವನ್ನು ಮಾಡ್ತಾ ಇದೆ. ಜೈಲುಗಳನ್ನ ರೆಸಾರ್ಟ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಜೈಲುಗಳನ್ನ ರೆಸಾರ್ಟ್ ಆಗಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ದೇಶದ್ರೋಹಿಗಳನ್ನ ಪೋಷಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಟೀ ಕಾಫಿ ಕೊಟ್ಟು ನೆಮ್ಮದಿಯಾಗಿಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ಐಸಿಸ್ ಉಗ್ರರಿಗೆ ಆಶ್ರಯ ನೀಡಬೇಕು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವ ಉಗ್ರಗಾಮಿಗಳಿಗೆ ಯಾವಾಗ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತು ಪರಪ್ಪನ ಅಗ್ರಹಾರಗಳಿಗೆ ಒಂದು ಉಗ್ರಗಾಮಿಗಳ ರಿಸಾರ್ಟ್ ಆಗಿ ಅವರು ಪರಿವರ್ತನೆ ಮಾಡಿದ್ದೇವೆ. ಮತ್ತು ಎಲ್ಲ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಗೃಹ ಮಂತ್ರಿಗಳು G. ಪರಮೇಶ್ವರ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ದೇಶದ್ರೋಹಿಗಳಿಗೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ, ದೇಶದ್ರೋಹಿಗಳಿಗೆ ಸರ್ಕಾರ ಸಹಾಯ ಮಾಡ್ತಾ ಇದೆ. ತಕ್ಷಣ ಸಿದ್ದರಾಮಯ್ಯ ಅವರು, ಗೃಹ ಮಂತ್ರಿ G. ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕಂತ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡ್ತಾ ಇದೆ. ಭಾರತ್ ಮಾತಾ ಕಿ ಜೈ. ಬಂಧನಕ್ಕೊಳಗೆ ಮಾಡಿ ಜೈಲಲ್ಲಿ ಹಾಕಿದ್ದಾರೆ. ಕೊಡ್ಲೇಬೇಕು, 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 ಕೊಡ್ಲೇಬೇಕು. ಬಂಧನ ಮಾಡಿ ಇಡಲಾಗಿದೆ. ಸಮಾಜಘಾತಕ ಕೆಲಸಗಳನ್ನ ಮಾಡಿ ದೇಶದ್ರೋಹಿ ಆಧಾರದ ಮೇಲೆ ಅವರನ್ನ ಏನು ಬಂಧನ ಮಾಡಿ ಒಳಗಿಡಲಾಗಿದೆ. ಅಂತಹ ಕೈದಿಗಳನ್ನ ಇವತ್ತು ರಾಜ್ಯಾದ್ಯಂತದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ವಿಫಲ ಆಗಿದೆ ಅಂತ ಹೇಳಿ ನಾವು ಇವತ್ತು ಅವರ ಅಪರಾಧವನ್ನು ಅವರು ಒಪ್ಕೊಂಡು ಅವರು ರಾಜೀನಾಮೆಯನ್ನು ಕೊಡಬೇಕಂತೇಳಿ ನಾವು ಕೂಡ ನೂರಾರು ಕಾನೂನಿನ ನಿಯಮಗಳನ್ನು ನಮಗೆ ಸೂಚಿಸ್ತಕ್ಕಂಥ ಇಲಾಖೆ ಇವತ್ತು ಸಮಾಜಘಾತಕ ಕೆಲಸಗಳನ್ನು ಮಾಡಿ ಭಯೋತ್ ಕೊಡ್ತಾ ಇದ್ದಾರೆ. ಅವರಿಗೆ ಬರ್ಡೇ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಮೊಬೈಲನ್ನು ಕೊಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಜೈಲಲ್ಲಿ ಅಂತಂದ್ರೆ ಇವತ್ತು ಮಹಾನಗರ ಗ್ರಾಮಾಂತರದ ವತಿಯಿಂದ बोलो भारत माता की जय, बोलो भारत माता की ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ, 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 ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ, ಧಿಕ್ಕಾರ, ಉಗ್ರಗಾಮಿಗಳನ್ನ ಪೋಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ದೇಶ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾಕೆ ಬೇಕು, ಯಾಕೆ ಬೇಕು, ಯಾಕೆ ಬೇಕು, ಭಾರತ
ಸರ್ಕಾರಕ್ಕೆ ದೇಶ ವಿರೋಧಿ ಸರ್ಕಾರಕ್ಕೆ ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು. ಕುಮ್ಮಕ್ಕು ನೀಡುತ್ತಿರುವ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರ